ಬಂದಿದ್ದು ನೀವೆಲ್ಲ ನಾವೇನು ಕರೆದಿದ್ದಂದರೆ ಆನೇಕಲ್ಲಲ್ಲಿ ಆಕ್ಸಿಡೆಂಟ್ ಆಗಿ ಗುಣಿಯಲ್ಲಿ ಬಿದ್ದು ಇಬ್ಬರು ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ ಅಂತೇಳಿ ವಿಷಯಕ್ಕೋಸ್ಕರ ಅಷ್ಟು ತಾನೇ ಕರೆದಿರೋದು. ಪ್ರಮುಖ ಸಬ್ಜೆಕ್ಟ್ ಇದು. CC ಕ್ಯಾಮ್ರಾ ತೆಗೆದು ನೋಡ್ರಿ, ಗುಣಿಯಲ್ಲಿ ಧುಮುಕಿ ಗಾಡಿ ಬಿದ್ದಿರೋದಲ್ಲ ಅದು. ಇನ್ನೊಂದು ಗಾಡಿ ಪಕ್ಕದಲ್ಲಿರೋ ಗಾಡಿಗೆ ಟಚ್ ಆಗಿ ಅವ್ರ ಮುಂದೆ ಹೋಗಿ ಗಾಡಿಗೆ ಬಿದ್ದಿರೋದು. ಹುಲ್ಲಳ್ಳಿ ಶ್ರೀನಿವಾಸ ಅಣ್ಣವರೇ, ನೀವು ದಯವಿಟ್ಟು ಆರೋಪ ಮಾಡೋದಾದರೆ CC ಕ್ಯಾಮ್ರಾ ತೆಗೆದು ನೋಡ್ಬಿಟ್ಟು ಹೆಂಗ್ ಬಿದ್ರವರು ಹೆಂಗ್ ಸತ್ರ ಅಂತ. ನೀವು ಸತ್ತವ್ರ ಹೆಣದ ಮೇಲೆ ರಾಜಕೀಯ ಮಾಡೋದನ್ನು ಬಿಟ್ಟು ನಿಮ್ದೇನಾದರೂ ನೈತಿಕವಾದಂಥ ಹಕ್ಕಿದ್ರೆ, ನಿಮ್ಗೇನಾದರೂ ಈ ತಾಲೂಕಲ್ಲಿ ಹೋರಾಟ ಮಾಡಿ ಕೊಡುಗೆ ಇದ್ರೆ ನೀವು ಮಾತಾಡ್ಬೋದು. ನಿಮ್ದು ಸರ್ಕಾರ ಇತ್ತಲ್ವಾ, ಜನತಾದಳ ಮತ್ತು ನೀವಿಬ್ಬರು ಸೇರಿ ಸರ್ಕಾರ ಮಾಡಿದ್ರಲ್ವಾ, ಆಗ ಏನು ಕಾಮಗಾರಿ ನಿಮ್ದು ಒಂದು ಚನಕೆ ಮಣ್ಣೆ ತಕ್ಕಿರೋದು ಏನಾದರೂ ಇದೆಯಾ? ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ನಿಮ್ಗೆ ಹೊಟ್ಟೆವ್ರಿಗೆ ಬಂದಿರೋದೇನೆಂದರೆ, ಮೊನ್ನೆ ಇಂಗ್ಳವಾಡಿ ಹತ್ರ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಸಹಸ್ರ ಒಂದು 50,000 ಜನಕ್ಕಿಂತ ಮೇಲೆ ಜನವನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಾ, ಕಣ್ಣಲ್ಲೂ ನೋಡಿದ್ದೀರಾ, ಎಲ್ಲ ಕಡೆ ನೋಡಿದ್ದೀರಾ. ನಿಮ್ಗೆ ಭಯ ಬಂದಿದೆ. ಹಂಗಾಗಿ ಏನಾದರೂ ಮಾಡಿ ಶಿವಣ್ಣವ್ರ ಮೇಲೆ ಆರೋಪ ಮಾಡ್ಬೇಕಂತೇಳಿ ನೀವು ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಿ. ಹೊಸೂರು ಹೈವೇ ರೋಡು ಯಾವಾಗಲೂ ಬ್ಲಾಕ್ ಆಗ್ತಾ ಇದೆಯಲ್ಲ, ಅಲ್ಲಿ ಸ್ಕೂಲ್ ಝೋನು ಜಾಸ್ತಿ ಇದೆ. ಸುಮಾರು ನಾವು ನೋಡಿದಂಗೆ ಒಂದು 15 ಜನ ಆಕ್ಸಿಡೆಂಟ್ ಆಗ್ತಿರೋಗಿದ್ದಾರೆ. ಅಲ್ಲಿ ಕಾರಣ ಏನು? ದೊಡ್ಡ ದೊಡ್ಡ ಮರಲರಿಗಳು ಅವ್ರದೇ ಆದಂಥ ಅವ್ರ ಫ್ರೆಂಡ್ಗಳದೇ ಇರತಕ್ಕಂಥ ಶೆನ್ಯುಲರ್ಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವತ್ತು ಮಾಡಲ್ಲ. ನೀವು ಮಾಡಲ್ಲ. ಬಹಿರಂಗ ಕಾಲೇಜ್ ಹುಡುಗ 16-18 ವರ್ಷದ ಹುಡುಗ 3 ಗಂಟೆ ಡೇನಲ್ಲಿ ಅಲ್ಲಿ ಮೇಲೆ ಹಚ್ಬಿಡ್ತೈತೆ, ಸತ್ತೋಗಿರ್ತಾನೆ. ಆವತ್ತು ನೀವು ಮಾಡಿರಲ್ಲ. ಇವತ್ತು ಈ ಕಾರ್ಯಕ್ರಮ ಸ್ಟೇಡಿಯಂ ಕಾರ್ಯಕ್ರಮ ಆದಮೇಲೆ ನಿಮ್ಗೆಲ್ರಿಗೂ ಈ ತಾಲೂಕಲ್ಲಿ ಮನೆಗೂ ಮೆಸೇಜ್ ಹೋಗಿದೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಾರ್ಯಕ್ರಮ ಅದ ಅಂತೇಳಿ ಶಿವಣ್ಣವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಸುಮ್ಮನೆ ಟೇಪ್ ಹಿಡಿಯೋದು ಈ ಬಿಜೆಪಿಯವ್ರದ್ದೊಂದು ಚಾಳೆ ಆಗಿಬಿಟ್ಟಿದೆ. ಹತ್ತತ್ರ ಎಲೆಕ್ಷನ್ ಬಂದಾಗ ಒಬ್ರು ಕಡ್ಡಿ ಎತ್ಕೊಂಡು ರೋಡ್ನ ಕೇಳೋದು, ತೆಗೆದು ನೋಡ್ರಿ ಅದಿರ್ಬೇಕು ನಿಮ್ಮ ಹತ್ರ. ಆಮೇಲೆ ಇನ್ನೊಬ್ರು ಟೇಪ್ ಹಿಡಿಯೋದು. ಯಾಕೆ ನೀವು ರಸ್ತೆ ಮಾಡೋಕೆ ಟೇಪ್ ಹಿಡೀರಿ? ಆನೇಕಲ್ ಸರ್ಕಲ್ಲಿಂದ ಚಂದಾಪುರದವ್ರಿಗೂ ಇವಾಗ ನೀವು ಮಾಡ್ತಾ ಇರೋದು ಕಾಮಗಾರಿ ಕಾಣಿಸಿಲ್ವ ನಿಮಗೆ? ಸರ್ಜಾಪುರದಿಂದ ತಿಬೇಲವರೆಗೂ ಡಬಲ್ ರೋಡ್ ಆಗ್ತಾ ಇರೋದು ಕಾಣಿಸಿಲ್ವಾ? ಹೊಸೂರು ರೋಡ್ ಡಬಲ್ ರೋಡ್ ಮಾಡ್ತಾ ಇರೋದು ಕಾಣಿಸಿಲ್ವಾ? ಯಾವ ಒಳ್ಳೆ ಪ್ರಾಬ್ಲಮ್ ಇದೆ ಹೇಳಿ? ಹುಲ್ಲಳ್ಳಿ ಶ್ರೀನಿವಾಸರು ಆರೋಪನ ಬಲೆ ಸೂಕ್ಷ್ಮವಾಗಿ ಆರೋಪನ ಮಾಡ್ತಾ ಇದ್ದೀವಿ ರೀ. ನಮಗಂತೂ ನಿಮ್ಮ ಬಗ್ಗೆ ಭಾರಿ ಬೇಸರ ಇದೆ. ಯಾಕಂತ ಹೇಳಿದ್ರೆ ನೀವಾಗ್ತಕ್ಕಂಥ ಫ್ಲೆಕ್ಸಲ್ಲಿ ಯಾರು ರೌಡಿಗಳಿಲ್ವಾ? ಯಾರು ಗಡೀಪಾರ್ ಆದವ್ರಿಲ್ವಾ? ಯಾರು ಈ ತಾಲೂಕು ಬಿಟ್ಟು ಗಡೀಪಾರ್ ಅಂತ ಓಡೋದವ್ರು ಇಲ್ವಾ? ಯಾಕೆ ನೀವು ಸುಮ್ಮನೆ ಎಲ್ಲರ ಮೇಲೆ ಆರೋಪ ಮಾಡ್ತಾ ಇದ್ರಿ? ಶಾಸಕರು ಇದುವರೆಗೂ ಅವ್ರ ಪಾಡ್ಕವ್ರು ಫ್ಲೆಕ್ಸ್ ಅಂತ ಇದ್ದಾರಾ? ನೀವು ಬಂದು 3 ಗಂಟೆ ರಾತ್ರಿಯಲ್ಲಿ ಕಟ್ಟಿಸ್ತಾ ಇರ್ತೀನಿ ನಿಂತ್ಕೊಂಡು ನೀನೇ ಮಾಡಿಸ್ಕೊಂಡು. ನಿನ್ನ ಕಾರ್ಯಕರ್ತರು ನಿಮ್ಮ ಬಾಲಕರು ಯಾರಿದ್ದಾರೆ? ಅಂಕಿಅಂಶ ಸಮೇತ ನಾವು ಕೊಡ್ಬೇಕಾ? ಶಾಸಕರಿಂದ ಒಂದು ಹಾಕ್ಸಿಲ್ಲ. ಶಾಸಕರಿನ್ನೂ ಒಂದು ಫ್ಲೆಕ್ಸ್ ಯಾವುದು ಹಾಕ್ಸಿಲ್ಲ. ಎಲ್ಲ ಅವ್ರ ಅಭಿಮಾನಿಗಳು, ಎಲ್ಲ ಅವ್ರ ಕಾರ್ಯಕರ್ತರು, ಎಲ್ಲ ಕಾಮಗಾರಿಗಳು ಹಾಕ್ಸ್ಕೊತಾ ಇದ್ದೀವಿ. ನಿಮ್ಮಿಂದೆ ಯಾರಾದರೂ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರ? ನೀನೇ ಗೊಂದಲ ಮಾಡಿಕೊಂಡು ಈ ತಾಲೂಕಲ್ಲಿ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡೋದು ಬಿಟ್ಟು ನಿಂದೇನಾದರೂ ರಾಜಕೀಯ ಆರೋಪ ಇದ್ದರೆ ಸರಿಯಾಗಿ ಆರೋಪ ಮಾಡಬೇಕು. ಇನ್ನು ಮುಂದೆ ನಾವೇನಾದರೂ ನೀನು ರಾಜಕೀಯದ ಮಾತ್ರ ಮಾತಾಡಬೇಕು. ವೈಯಕ್ತಿಕವಾಗಿ ಮಾತಾಡಿದ್ರೆ ನಾವಿನ್ನೂ ಉಗ್ರವಾದಂಥ ಹೋರಾಟವನ್ನು ನಿನ್ನ ಮೇಲೆ ಮಾಡಬೇಕಂತೇಳಿ ಈ ಮೂಲಕ ನಾವು ವಾರ್ನಿಂಗ್ ಅನ್ನು ಕೊಡ್ತೇವೆ.